ಅನೇಕ ನಿಮ್ಮಲ್ಲಿ ಉಪಪಂಗಡಗಳಿವೆ. ಅವ್ರು 2A ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಅವ್ರ ಪ್ರಿಯೋಗೇಟಿವ್ ಅಲ್ವಾ, ಯಾರು ಬರೆಸ್ತಾರೆ ಅವ್ರ ಪ್ರಿಯೋಗೇಟಿವ್ ಅದು. ಅವರು ಹಿಂದೂ ಅಂತ ಬರ್ಸಿರ್ತಾರೆ, ಲಿಂಗಾಯತ ಅಂತ ಬರ್ಸಿರಲ್ಲ. ಅದನ್ನೇ ಹೇಳಿಕೊಟ್ಟೆ ಸರ್. ಅದೀಗ ನೀವು ಸಮುದಾಯವಾಗಿ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾಗಿ ನೀವು ನಿಮ್ಮ ಜನರಿಗೆ ಹೇಳಬೇಕೇ ಹೊರತು ಈಗ ಅವ್ರು ಏನು ಬರ್ಸಿದ್ದಾರೆ ಅವ್ರು ಬರ್ಕೊಂಡ್ಬಂದಿದ್ದಾರೆ. ಇಲ್ಲ ಬರ್ಸಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಈ ಡೇಟಾನೇ ರಾಂಗ್ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಮ್ಯಾನಿಪುಲೇಷನ್ ಆಗಿದೆ ಡಾಟಾ ನಮ್ಗೆ ಹೆಂಗ್ ಬೇಕೋ ಒಕ್ಕಲಿಗರ ಸಂಘದವರೇನೋ ಸಾಫ್ಟ್ವೇರ್ ರೆಡಿ ಮಾಡಿದಾರಂತೆ. ನಮ್ಮ ಸಮುದಾಯದ ನಾವು ಒಂದು ಸರ್ವೆ ಮಾಡಿ ಕೊಡ್ತೀವಿ, ನಿಮಗೆ ನಂಬರ್ಸ್ ತೋರಿಸ್ತೀವಿ ಅಂತ. ರೆಡಿ ಇದೀವಿ ಸರ್, ಅದಕ್ಕೆ ನಾವು ರೆಡಿ ಇದೀವಿ. ನಮ್ದು ಪ್ಲಾನ್ ಪ್ರಕಾರ ಡಿಸೆಂಬರ್ 26ಕ್ಕೆ ನಮ್ದು ಪ್ರತಿ ಒಂದು ಆಧಾರ್ ಕಾರ್ಡ್ ಸಮೇತ ನಾವು ಅದನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಹೆಂಗಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಕೋಬಹುದು. ಈಗಾಗಲೇ ಪ್ರೋಟೋಟೈಪ್ ಮಾಡಿದ್ವಿ ನಾವು. ಮಧುಗಿರಿ, ಪಾವಗಡ, ಶಿರಾ, ಕೊರಟಗೆರೆ ಮತ್ತೆ ನಮ್ಮ ಗೌರಿಬಿದನೂರಲ್ಲಿ ನಾವು ಮನೆ ಸರ್ವೆಗಳನ್ನ ನಾವು ಮಾಡಿದ್ದೀವಿ. ಅವ್ರು ಏನು ವೃತ್ತಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಎರಡೂ ಸಂಘಗಳವರು ಸೇರಿ ಸರ್ಕಾರನ ಕೇಳಿ, ನಿಮ್ಮ ಹತ್ರ ಇರೋ ಡೇಟಾ ಕೊಡಿ, ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಅಂತ. ಅದನ್ನ ರ್ಯಾಂಡಮ್ ಆಗಪ್ಪ, ಇಂಥ ಹಳ್ಳಿಯಲ್ಲಿ ಇಷ್ಟು ಜನ ಒಕ್ಕಲಿಗರಿದ್ದಾರೆ, ಇಷ್ಟು ಜನ ಲಿಂಗಾಯತರಿದ್ದಾರೆ ಗೊತ್ತಾಗುತ್ತೆ. ನಿಮ್ಮ ಸರ್ವೆನಲ್ಲಿ ಅದು ಬಂದಿದೆಯಾ ನೋಡ್ತೀವಿ. ಅದೇ ಡಾಟಾವನ್ನ ನಾವು ಕೇಳ್ತಾ ಇದ್ದೀವಿ. ಈಗ ಅದು ಪಬ್ಲಿಕ್ ಡೊಮೈನಿಗೆ ಬಿಡಬೇಕು ಆ ಡಾಟಾನ. ಆ ಡಾಟಾ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ನಾನು ಇದನ್ನ ಇಲ್ವಾ ಇಲ್ವಾ ಅಂತ. ಆಕ್ಚುಲಿ ಇಬ್ಬರು ಕಂಬೈಂಡ್ ಆಗಿ ಮಾಡ್ತಾ ಇದೀವಿ. ಈಗಲ್ಲ, ಬಹಳ ದಿವಸದಿಂದಲೂ ಕೂಡ 15 ನಾವೇ ಸೇರಿದ್ವಿ. ನಾವು ಅಂಜನಪ್ಪರೇ ಸೇರಿ ಹೋರಾಟ ಮಾಡಿದ್ವಿ. ನಮ್ದು ಒಕ್ಕಲಿಗರಿಗೆ ಲಿಂಗಾಯತರಿಗೆ ತೊಂದರೆ ಆಗೈತೆ ಅಂತಕ್ಕಂಥದ್ದಲ್ಲ, ಎಲ್ಲ ಸಮಾಜಕ್ಕೂ ತೊಂದರೆ ಆಗಿದೆ. ಈಗ ನನ್ನ ತೆಗೆದು ಬೇರೆ SC ಸೇರಿಸಿದ್ರೆ ನಾನೇನಾದರೂ ಅದರಿಂದ ಬೆನಿಫಿಟ್ ತಗೋಬೇಕು, 2A ಹೋಗ್ಬೇಕು ಅಂತ ಸೇರಿಸಿದ್ರೆ ಅವ್ರಿಗೆ ಅನ್ಯಾಯ ಆಗುತ್ತಲ್ವ. ನನ್ನಲ್ಲಿ 100 ಇದ್ದಲ್ಲಿ 20 ಜನ ತಗೊಂಡೋಗಿ ಯಾರೋ ಒಬ್ರಿಗೆ ಸೇರಿಸಿರು, SC ಪರಿಶಿಷ್ಟ ಜಾತಿಗೆ ಸೇರಿಸಿರು ಅಂದರೆ ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಲಿಲ್ವಾ? ಅವ್ರ ಜನಸಂಖ್ಯೆಗೆ ಜಾಸ್ತಿ ಆಗಿ ಅವ್ರಿಗೆ ಸಿಗ್ತಕ್ಕಂಥ ಆಪರ್ಚುನಿಟಿ ಕಡಿಮೆ ಆಯಿತು. ವೆಂಕಟಸ್ವಾಮಿ ಅವರೇ ಸರ್, ಈಗ ಇದು ಒಂದು SC ಸಮುದಾಯ ಒಂದು ಟೋಟಲ್ ಯೂನಿಟ್ ಅಂತ ತಗೊಂಡ್ರೆ ಅತಿ ದೊಡ್ಡ ಸಮುದಾಯ ಆಗುತ್ತೆ. ಬಟ್ ಒಳಗಡೆ 101 ಜಾತಿಗಳಿದ್ದಾವೆ. ಈ ಒಂದು ದಿನಪತ್ರಿಕೆಯಲ್ಲಿ ಅವರಿಗೆ ಸಿಕ್ಕಿರುವಂಥ ಅಧ್ಯಯನದ ವರದಿ ಪ್ರತಿಯನ್ನು ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅದರ ಪ್ರಕಾರ ಬೇರೆ ಬೇರೆ ಜಾತಿಗಳ ಬಗ್ಗೆ ಬೇರೆ ಬೇರೆ ಸಮೀಕ್ಷೆಗಳ ದತ್ತಾಂಶಗಳ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. SC STಗಳ ಬಗ್ಗೆ ಎಂಥ ದುರಂತದ ಮಾಹಿತಿ ಇದೆ ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿ 101 SC ಜಾತಿಗಳ ಹೆಸರು ಹೇಳ್ತಾ ಇದ್ದು, ಜನಸಂಖ್ಯೆ ಬೇರೆ 101, ST 49 ಪಟ್ಟಿ ಇರುವಂಥದ್ದು ಇಲ್ಲಿ ಹೇಳಿದ್ದಾರೆ. ಇದೇ ವೇಳೆ 180 ಪರಿಶಿಷ್ಟ ಜಾತಿಗಳು ಮತ್ತು 105 ಪರಿಶಿಷ್ಟ ಪಂಗಡಗಳು ಸೇರಿದಂತೆ 101 ಇದ್ದದ್ದು 180 ಹೆಂಗಾಯ್ತು? ಅದೇ ನಾನು SCಗಳ ಬಗ್ಗೆ ಅಲ್ಲಿ ನೋಡ್ತಾ ಇದ್ದೀನಿ. ಈ ಆಯೋಗದ ಕಾರ್ಯದರ್ಶಿ ಮೇಲೆ ಒಂದು ಯಾಕೆ ಕ್ರಿಮಿನಲ್ ಅಫೆನ್ಸ್ ಕೇಸ್ ರಿಜಿಸ್ಟರ್ ಆಗಬಾರ್ದು? ಸರ್ಕಾರ ಮಂಡಿಸಲಿ ಫಸ್ಟು, ಸರ್ಕಾರ ಒಪ್ಕೊಳ್ಳುತ್ತೋ ಬಿಡುತ್ತೋ ಎರಡನೇ ಪ್ರಶ್ನೆ. ಆಯೋಗದ ಕಾರ್ಯದರ್ಶಿ ಅಧ್ಯಕ್ಷ ಕೊಟ್ಟು ಹೋಗಿದ್ದಾನೆ. ಇದು ಆಯೋಗದ ಕಾರ್ಯದರ್ಶಿ ಅಫಿಷಿಯಲ್ ಆಗಿರ್ತಾನೆ, ಬ್ಯೂರೋಕ್ರೇಟ್ ಆಗಿರ್ತಾನೆ. ಅಂದ್ರೆ ಅನೂಚಾನವಾಗಿ ಇಲ್ಲಿ ತನಕ SC ಇದ್ದಿದ್ದು 101 ಜಾತಿ, ಈಗಲೂ ಇದೆ. ಈ ಸಮೀಕ್ಷೆಯಲ್ಲಿ 180 ಆಗಿದೆ. ಹೊಸ 79 ಜಾತಿಗಳನ್ನು ಯಾರು ಕಂಡು ಯಾರು 105 ST 49 ಮಾಡಿದ್ದಾರೆ. ಅಂದ್ರೆ ನನಗೆ ಇದು ರಾಜಕೀಯವಾಗಿ ಬೇರೆ ಒಂದು ತಿರುವು ಪಡ್ಕೊಳ್ಳೋದಕ್ಕೆ, ಜನರನ್ನ ದಿಕ್ತಪ್ಪಿಸೋದಕ್ಕೆ ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಅಂತಲೇ ನಾನು ಹೇಳುವಂಥದ್ದು. ಇದು ಯಾಕಂದ್ರೆ ಈ ಸಮೀಕ್ಷೆ ಬೆಂಬಲಿಸುವಂಥವ್ರು ಇಬ್ಬರಿರಲಿ, ವಿರೋಧಿಸುವಂಥವ್ರು ಇಬ್ಬರಿರಲಿ ಅಂತ ಹೇಳಿದ್ದೆ ನಾನು. ಇದು ತಾವು ಬೆಂಬಲಿಸ್ತೀರಿ ಅಂತ ಅನ್ನೋ ಅಂದಾಜಿನ ಮೇರೆಗೆ ಇದು ನೋಡ್ರಿ 3:1 ಆಗ್ಬಿಡುತ್ತೆ. ಈಗ ಪರಿಸ್ಥಿತಿ ಅಲ್ಲ. ನಾನು ಇದನ್ನ ದೈನಿಕ ಪತ್ರಿಕೆಯಲ್ಲಿ ಅವರೇ ಕೊಟ್ಟಿರುವಂತ ವರದಿ. ಇದು ಹೊಸ ಜಾತಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಅಲ್ರಿ, ಹೊಸ ಜಾತಿಗಳನ್ನಂತಂದ್ರೆ ಅದರಲ್ಲಿ ಸ್ಪೆಲ್ಲಿಂಗ್ಗಳಿತ್ತು. ವೈನಿಕುಲ್ ಕ್ಷತ್ರಿ ಅಲ್ಲ, ಬರ್ತೀನಿ. ಇದನ್ನೇ ಡಿಬೇಟ್ ಮಾಡ್ತಾ ಇದ್ವಿ. ಈ ಜೈನರಲ್ಲಿ 9 ಉಪಪಂಗಡಗಳನ್ನು ಐಡೆಂಟಿಫೈ ಮಾಡಿದಾರಂತೆ. ದಿಗಂಬರ್ ಶ್ವೇತಾಂಬರ್ ಗೊತ್ತಿತ್ತು, ಇನ್ನು 8 ಹೆಸರುಗಳನ್ನು ಹೇಳಿದ್ರು ನನಗೆ. ಅವುಗಳನ್ನು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೆ ಆ ಹೆಸರುಗಳನ್ನು ನಾನು. ಎಸ್ ವೆಂಕಟಸ್ವಾಮಿ ಅವರೇ, ಸೊ ಈ ದತ್ತಾಂಶ ಸಂಗ್ರಹಕ್ಕೆ ಒಳಗಾಗದ ಜನ ಎಷ್ಟು ಅಂತ ಹೇಳಿದ್ರೆ ನನಗೆ ಗಾಬರಿ ಆಗ್ತದೆ. 36 ಲಕ್ಷ, 5,98,00,000 ಒಳಗಾಗಿರುವ ಜನ 5,98,00,000 ಲಕ್ಷ. ಜಾತಿ ಬಹಿರಂಗಪಡಿಸಲು ನಿರಾಕರಿಸಿದವರು 2,53,000. ಓಕೆ, ಯಾವುದೇ ಜಾತಿಗೆ ಸೇರದವರಲ್ಲ ಅಂತ ಹೇಳ್ಕೊಂಡಿರುವಂಥವ್ರು 1,00,000 ಮಂದಿ. ಎಂಥ ಗೊಂದಲದ ಮಾಹಿತಿಗಳಿದ್ದಾವೆ ಇಲ್ಲಿ. ಯಾವ ಸಮೀಕ್ಷೆ, ಯಾವ ದತ್ತಾಂಶ ಅಂತ ನಮಗೆ ನಂಬಿಕೆ ಆಗ್ತಾ ಇಲ್ಲ. ಈಗ ನಾನು ಎಲ್ಲ ಓದ್ಕೊಂಡು ಬಂದು SCಗಳ ವಿಚಾರ ಬಂದಾಗ ಗಾಬರಿ ಆಗ್ಬಿಟ್ಟೆ.
ಏನು ಮಾಡಕ್ಕೆ ಹೊರಟಿದ್ದಾರೆ ಇವ್ರು? 79 ಹೊಸ ಜಾತಿಗಳದ್ದು ಅದು ಲಿಸ್ಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದೇ ಅದು ನೋಡೋಣ, ಅದು ಎಲ್ಲಿ ಬಂದೇ ಬರ್ತದೆ, ನೋಡೋಣ ಅದು ಯಾವ್ಯಾವ ಜಾತಿಗಳು ಯಾವ ಸಮುದಾಯಗಳು ನಿಜವಾಗ್ಲೂ ಇದಾವ ನಿಮ್ಮಲ್ಲಿ? ಅಲ್ಲ, ಸಂವಿಧಾನ ವಿರೋಧಿ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದಾರಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಇಂಥ ಜಾತಿಗಳನ್ನು ತಿರ್ಚೋಂಥ ಕೆಲಸ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿರ್ತಕ್ಕಂಥ ಪಟ್ಟಿನ ಅವರು ತಿರುಗಿಸ್ತಾರಂತ ಹೇಳಿದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಭಾಳ ಗಂಭೀರವಾಗಿ. ಉದ್ದೇಶ ಏನಾಗಿದ್ರೆ ನನಗೆ ಗೊತ್ತಿಲ್ಲ, ರಾಜಕೀಯ ಪ್ರೇರಣೆ ಏನಿದೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದ್ದಿಲ್ಲ ನನಗೆ. ಅವೆಲ್ಲವನ್ನು ನಿವಾರಿಸಿಕೊಂಡು ಪಬ್ಲಿಕ್ ಡೊಮೈನ್ಗೆ ಅಂಕಿಅಂಶಗಳನ್ನು ಕೊಟ್ಟು ಆಮೇಲೆ ಮಾಡ್ಬೋದಿತ್ತಲ್ಲ. ಓಕೆ, ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದು ಬಂದಿದೆ, ಆ ಮಾಹಿತಿ ನನಗೆ ಸಿಕ್ತು. ಇದೇ ನಾಳೆ ಪ್ರಕಟಣೆ ಆಗೋದು ಅಂತೇಳಿ ತೀರ್ಮಾನ ಆಗಿದ್ದಾದಮೇಲೆ ಏನಾಗ್ಬೋದು ರಾಜ್ಯ? ಸೊ ಇದು ರಾಜಕೀಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಕರಣ ಅಂತೇಳಿ ನಾನಾದರೂ ಗಮನಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.